ಹಾಯ್ ಹಲೋ ಫ್ರೆಂಡ್ಸ್, ಪುಟ್ಟಕ್ಕನ ಮಕ್ಕಳು ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಕೊನೆ ಗಂಟ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಕಡೆ ಸ್ನೇಹ ಅವರು ಎಕ್ಸಾಮ್ ಹಾಲ್ಗೆ ಅಂತ ಬಂದಿರ್ತಾರೆ. ಆಗ ಶ್ರೀ ಅವರೇ, ನಾನು ಅತ್ತೆ ಬರಬೇಕಾದ್ರೆ ಎಕ್ಸಾಮ್ ಹಾಲ್ಗೆ ಆಕ್ಸಿಡೆಂಟ್ ಆಗೋಯಿತು. ವಾಟ್ಸಪ್ ವಾಯ್ಸ್ ಮೆಸೇಜ್ನ ಕೇಳಿಸ್ಕೊತಾರೆ ಕಂಠಿ ಅವರು. ಆಗ ಕಂಠಿ ಅವರು ಮನೆಯಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ರಾಧಾ ಅವರು ಊಟ ಬಡಿಸಿರ್ತಾರೆ. ಆಗ ವಾಯ್ಸ್ ಮೆಸೇಜ್ನ ಕೇಳಿಸ್ಕೊಂಡು ಕಾಲೇಜ್ ಹತ್ರ ಓಡಿ ಬರ್ತಾರೆ ಕಂಠಿ ಅವರು. ಆಗ ಕಂಠಿ ಅವರು ಬಂಗಾರಮ್ಮ ಅವರು ಅಲ್ಲಿ ಕೂತಿರ್ತಾರೆ. ಆಗ ಕಂಠಿ ಅವರು ಬಂದ್ಬಿಟ್ಟು, ಬನ್ನಿ ಹಾಸ್ಪಿಟಲ್ ಹತ್ರ ಹೋಗೋಣ, ಹಾಸ್ಪಿಟಲ್ಗೆ ತೋರಿಸೋಣ, ಏನಾಯಿತು ಮಿಸ್ಸೇ ಎಲ್ಲಿ ಅಂತ ಕೇಳಿದಾಗ, ಅವ್ರು ನನ್ನ ಸೊಸೆಗೆ ಏನಾದ್ರು ಬಿಡ್ತೀನ, ಅವ್ರು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ, ಈ ಕಡೆ ಸುಮಾ ವಾಶ್ರೂಮ್ಗೆ ಹೋಗಬೇಕು ಅಂತ ಹೋಗಿರ್ತಾರೆ. ಆಗ ಅದನ್ನು ಅವ್ನ ಫ್ರೆಂಡ್ನ ನೋಡಿಬಿಟ್ಟು, ಸುಮ್ಮನ ಫ್ರೆಂಡ್ ನೋಡಿಬಿಟ್ಟು ಒಂದು ಹುಡುಗಂಗೆ ಹೇಳ್ತಾಳೆ, ಅಲ್ಲಿ ಹೋಗಿ ವಾಶ್ರೂಮಲ್ಲಿ ಹೋಗಿ ವಿಡಿಯೋ ಮಾಡ್ಕೊ ಅಂತ. ಆಗ ಅದನ್ನು ಒಂದು ಹುಡುಗ ವಿಡಿಯೋ ಮಾಡ್ಕೊತಾ ಇರ್ತಾನೆ. ಆಗ ಅದೇ ಟೈಮ್ಗೆ ಸಚಿನ್ ಬಂದ್ಬಿಟ್ಟು, ಏನು ರೆಕಾರ್ಡ್ ಮಾಡ್ತಿದ್ದೆ ಅಂತ ಕೇಳಿದಾಗ ಆ ಹುಡುಗ ಏನೂ ಇಲ್ಲ ಅಂತ ಹೇಳ್ತಾನೆ. ಆಗ ಸಚಿನ್ ಆ ಹುಡುಗಂಗೆ ಕಪಾಳಕ್ಕೆ ಹೊಡಿತಾ ಇರ್ತಾನೆ. ಹಾಗೆ ಹೊಡಿತಾ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಜನ ಬಂದಾಗ ಆಗ ಟೀಚರ್ ಅಲ್ಲಿ ಬಂದ್ಬಿಟ್ಟು ಕೇಳ್ತಾರೆ, ಯಾಕೆ ಅವನಿಗೆ ಹೊಡಿತಿದ್ಯಾ ಅಂತ ಕೇಳಿದಾಗ, ಆಗ ಸಚಿನ್ನು, ಮ್ಯಾಮ್ ಅವನು ವಾಶ್ರೂಮಲ್ಲಿ ವಿಡಿಯೋ ಮಾಡ್ಕೊತಿದ್ದ ಅಂತ ಹೇಳಿದಾಗ, ಆಗ ಸಚಿನ್ನು ಮನಸ್ಸಲ್ಲೇ, ನಾನು ನಿಜ ಹೇಳಿದ್ರೆ ಸುಮಂಗೆ ಏನಾದರೂ ತೊಂದರೆ ಆಗುತ್ತೆ, ಆಗ ವಿಡಿಯೋ ಮಾಡ್ಕೊಂಡಿದ್ದ ಹುಡುಗ, ಮ್ಯಾಮ್ ನಾನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ನನ್ನ ಹುಡುಗಿ ಹತ್ರ ನಾನು ಮಾತಾಡ್ತೀನಿ, ನಿಂಗೇನೋ ಪ್ರಾಬ್ಲಮ್ಮು ಅಂತ ಸಚಿನ್ ಬಂದು ಹೊಡೆದ ಮ್ಯಾಮ್ ಅಂತ ಕೇಳ್ತಿದ್ದಾನೆ. ಆಗ ಟೀಚರು, ಈ ಥರ ಆ್ಯಟಿಟ್ಯೂಡ್ ಎಲ್ಲ ಇಟ್ಕೊಂಡು ಕಾಲೇಜಿಗೆ ಬರ್ತೀರಲ್ಲ, ಇದನ್ನೆಲ್ಲ ಈಚೆನೆ ಬಿಟ್ಬಿಟ್ಟು ಬನ್ನಿ ಅಂತ ಬೈತಾರೆ. ಓದೋ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಿಮಗೆ, ಇನ್ನೊಂದು ಸತಿ ಈ ಥರ ಆ್ಯಟಿಟ್ಯೂಡ್ ಎಲ್ಲ ಇಟ್ಕೊಂಡು ಕಾಲೇಜ್ ಒಳಗಡೆ ಬಂದರೆ ನಾನು ಸೇರಿಸಲ್ಲ ಅಂತ ಬೈತಾರೆ. ಈ ಕಡೆ ಕಂಠಿ ಅವರು, ಮುಂಚೆ ನೀವು ಹೋಗೋ ಟೈಮಲ್ಲಿ ನಾನು ನಿಮ್ಮ ಜೊತೆ ಬಂದಿದ್ದರೆ ನಿಮಗೆಲ್ಲ ಹೀಗೆ ಆಗ್ತಾನೆ ಇರಲಿಲ್ಲ ಆಕ್ಸಿಡೆಂಟು ಅಂತ ಕಂಠಿ ಅವ್ರು ಹೇಳಿದಾಗ, ಆಗ ಬಂಗಾರಮ್ಮನವರು, ಇವಾಗ ನಾನು ಚೆನ್ನಾಗಿದ್ದೀನಿ ತಾನೇ, ಆಗಿದ್ದಾಗೋಯ್ತು ಬಿಡು ಮಗ ಅಂತ ಹೇಳಿದಾಗ, ಆಗ ಕಂಠಿ ಅವರು, ನಾನು ಬಂದಿದ್ದರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಆಗ ಬಂಗಾರಮ್ಮನವರು, ಪರೀಕ್ಷೆ ಹೆಂಗೆ ಬರದೆ ಸ್ನೇಹ, ನಾನು ಅಲ್ಲೇ ಇರೋಣ ಅಂತ ಅಂದ್ಕೊಂಡೆ, ಆದರೆ ಕಂಠಿನೇ ಕೇಳಲಿಲ್ಲ, ನನ್ನನ್ನು ಮನೆ ಕರ್ಕೊಬಂದ್ಬಿಟ್ಟ, ಇವನೇ ನನ್ನನ್ನು ಬಿಡಲಿಲ್ಲ ಅಂತ ಹೇಳಿದಾಗ, ಆಗ ಕಂಠಿ ಅವರು, ಮಿಸ್ ಏನಾದರೂ ಮೆಸೇಜ್ ಮಾಡಿರಲಿಲ್ಲ ಅಂದಿದ್ರೆ ಪ್ರಜ್ಞೆ ತಪ್ಪಿ ಅಲ್ಲೇ ಬೀಳ್ತಿದ್ರು ನಮ್ಮಮ್ಮ. ಆಗ ಬಂಗಾರಮ್ಮನವರು, ನಾನೇನಾದರೂ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಅಂತ ಹೋಗಿದ್ದಿದ್ರೆ ಸ್ನೇಹ ತಿರ್ಗಾ ಎಕ್ಸಾಮ್ ಬರೆಯೋದಕ್ಕೆ 1 ವರ್ಷ ಕಾಯಬೇಕಾಗಿತ್ತು ಅಂತ ಹೇಳಿದಾಗ, ಆಗ ರಾಧಾ ಅವರು, ಅತ್ತೆ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ಸ್ನೇಹಂಗೆ ಎಕ್ಸಾಮ್ ಬರೆಯೋದಕ್ಕೆ ಕರ್ಕೊಂಡು ಹೋಗ್ತಿದ್ದು, ಹಾಸ್ಪಿಟಲ್ಗೆ ಆಮೇಲೆ ಹೋಗ್ತಿದ್ದೆ. ಆಗ ಬಂಗಾರಮ್ಮನವರು, ಸರಿ ಆಯಿತು ಬಿಡು, ಈಗ ಸ್ನೇಹ ನೀನು ಹೇಳವ ಎಕ್ಸಾಮ್ ಹೇಗೆ ಬರದೆ ಈಗ ಅಂತ ಕೇಳಿದಾಗ, ಆಗ ಸ್ನೇಹ ಅವರು, ಈ ಎಕ್ಸಾಮಿಂದ ನೀವೆಷ್ಟು ನನ್ನ ಕಾಳಜಿ ಮಾಡ್ತೀರಾ ಅಂತ ನನಗೆ ಗೊತ್ತಾಯಿತು ಅತ್ತೆ, ಹಾಗೆ ಪರೀಕ್ಷೆನೂ ಚೆನ್ನಾಗಾಯಿತು ಅತ್ತೆ. ಈ ಕಡೆ ವಸು ಅವರು ಕೂಡ, ದೊಡ್ಡದಲ್ಲಾಗೋದು ಆಕ್ಸಿಡೆಂಟು ಚಿಕ್ಕದ್ರಲ್ಲೇ ಹೋಯ್ತು ಅಂತ ಹೇಳಿದಾಗ, ಈ ಕಡೆ ಸುಮಾ ಅವರು ಕಾಲೇಜ್ ಬಿಟ್ಟಿದ ತಕ್ಷಣ ಹೊರಗಡೆ ಬಂದ್ಬಿಟ್ಟು, ಸಚಿನ್ ನಿಂತ್ಕೊ ಒಂದು ನಿಮಿಷ, ಕಾಲೇಜಲ್ಲಿ ಈ ಥರ ಎಲ್ಲ ನಡ್ಕೊಂಡಿದ್ಯಲ್ಲ, ಇಷ್ಟೊಂದು ಚೀಪ ನೀನು ಅಂತ ಕೇಳಿದಾಗ, ಪ್ರದೀಪ್ ನನ್ನ ಜೊತೆ ಮಾತಾಡಿದ್ರೆ ನಿಂಗೇನು ಹೊಟ್ಟೆ ಉರಿ ಅಂತ ಕೇಳಿದಾಗ, ಆಗ ಸುಮಾ, ನೀನು ಪ್ರದೀಪ್ ಹತ್ರ ಸಾರಿ ಕೇಳ್ಬಿಟ್ಟು ಹೋಗೋ ಅಂತ ಹೇಳಿದಾಗ, ಆಗ ಸಚಿನ್ನು, ಸುಮಾ ನಿಂಗೆ ನಿಜವಾದ ವಿಷಯ ಏನು ಅಂತ ಗೊತ್ತಿಲ್ಲ. ಆಗ ಸುಮಾ ಅವರು, ನಂಗೆ ನಿಜವಾದ ವಿಷಯ ಗೊತ್ತಾಗೋದು ಬೇಡ, ಫಸ್ಟು ಸಾರಿ ಕೇಳು ಅಂತ ಹೇಳಿದಾಗ, ಆಗ ಸಚಿನ್ ಅವರು, ಐ ಆಮ್ ಸಾರಿ ಪ್ರದೀಪ್ ಅಂತ ಕೇಳ್ತಾರೆ. ಈ ಕಡೆ ಸ್ನೇಹ ಅವರು, ಕದ್ದು ಮುಚ್ಚಿ ನೀನೇನು ಮಾಡ್ತಿದ್ಯಾ ಅಂತ ನಾನು ನಿನ್ನ ನೋಡೋಕ್ಕೆ ಬಂದಿಲ್ಲ ಸ್ನೇಹ ಅಂತ, ತಗೊಳ್ಳೆ ಕೈ ಹಿಡಿ ಅಂತ ಹೇಳಿದಾಗ, ಆಗ ರಾಧಾ ಅವರು ಕೈ ಹಿಡಿತಾರೆ. ಏನದು ಅಂತ ಕೇಳಿದಾಗ, ಆಗ ಸಕ್ಕರೆನ ಕೈ ಕೊಡ್ತಾರೆ ಸ್ನೇಹ ಅವರು. ರಾಧಾ ಅವ್ರಿಗೆ ಬಾಯಿಗೆ ಹಾಕೋ ಅಂತ ಸಕ್ಕರೆನ ಹಾಕಿದಾಗ ಬಾಯಿ ಸಿಹಿ ಆದಾಗ ಮೈಯು ಕೂಡ, ಬಾಯಿಗೆಲ್ಲ ಸಿಹಿ ತಾಕಿದ್ರೆ ಮೈಯಲ್ಲಿರೋ ಕಹಿ ಎಲ್ಲ ದೂರ ಆಗುತ್ತೆ ಅಂತ ಸ್ನೇಹ ಅವ್ರು ಹೇಳಿದಾಗ, ಆಗ ರಾಧಾ ಅವರು, ಏನು ನನ್ನನ್ನು ಆಡ್ಕೊತಿದ್ಯಾ ಅಂತ ಕೇಳಿದಾಗ, ಆಗ ಸ್ನೇಹ ಅವರು, ನಿಂಗೆ ಆಡ್ಕೊತಿದ್ಯಾ ಅಂತ ಕೇಳ್ತಿದ್ಯಾ ಅಂದರೆ ನೀನು ಏನು ತಪ್ಪು ಮಾಡಿದ್ಯಾ ಅಂತ ನಿಂಗೆ ಅರಿವಾಗಿದೆಯಲ್ವ ಅಂತ ಕೇಳಿದಾಗ, ಆಗ ಸ್ನೇಹ ಅವರು, ನಾನು ಇಷ್ಟು ಬೇಗ ಪರೀಕ್ಷೆ ಬಂದು ಬರೆದಿದ್ದೀನಲ್ಲ, ಅದ್ರ ಪರೀಕ್ಷೆ ರಿಸಲ್ಟು ಯಾವಾಗ ಬರುತ್ತೆ ಅಂತ ಗೊತ್ತಾಗಿದೆ ಅಲ್ವಾ ನಿಂಗೆ. ಆಗ ರಾಧಾ ಅವರು, ಏನೋ ರಿಸಲ್ಟ್ ಬಂತ ಅಂತ ಕೇಳಿದಾಗ, ಆಗ ಸ್ನೇಹ, ಹೌದು ಅತ್ತೆ ಮತ್ತು ನನ್ನ ಪರೀಕ್ಷೆ ಮಧ್ಯೆ ನಾನೇ ಫಸ್ಟ್ ಬಂದಿದ್ದು ಅಂತ. ಆಗ ಸ್ನೇಹ ಅವರು,
ಅತ್ತೆಗೆ ನನ್ನ ಮೇಲೆ ಪ್ರೀತಿ ಮತ್ತು ಕಾಳಜಿ ಮಾತ್ರ ಇದೆ ಅಂತ ಅಂದ್ಕೊಂಡಿದ್ದೆ. ಇಷ್ಟೊಂದು ಅವ್ರು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿರಲಿಲ್ಲ. ಅವ್ರ ತಲೆಗೆ ಅಷ್ಟು ಪೆಟ್ಟು ಬಿದ್ದಿದ್ರು ನಾನು ಎಕ್ಸಾಮ್ ಹಾಲ್ವರೆಗೂ ಬಂದು ನಾನು ಎಕ್ಸಾಮ್ ಬರೆಯೋವರೆಗೂ ಅಲ್ಲೇ ಇದ್ದು ಎಕ್ಸಾಮ್ ಹಾಲ್ ಗಂಟ ಅಲ್ಲೇ ಕೂತಿದ್ರು ಕಣೆ. ನಂಗೆ ಅವ್ರ ಪ್ರೀತಿ ಅಷ್ಟೇ ಸಾಕು. ನೀನು ಮಾಡಿರೋ ಪ್ರತಿಯೊಂದು ಕಿತಾಪತಿಯಿಂದಲೂ ನಂಗೆ ತುಂಬ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ರಾಧಾ ಅಂತ ಆ್ಯಂಡ್ ಶೇಕ್ ಏನು ಮಾಡ್ತಾರೆ. ಆಗ ರಾಧಾ ಅವರು ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತ ಕೇಳಿದಾಗ ಆಗ ಸ್ನೇಹ ಅವರು ಆಕ್ಸಿಡೆಂಟ್ ಆಗಲಿ ಅಂತ ನೀನು ತಾನೇ ಬ್ರೇಕ್ ಫೇಲ್ ಮಾಡಿದ್ದು, ನೀನು ಹಾಗೆ ಮಾಡಿದ್ರಿಂದಾನೇ ನಾನು ಮತ್ತು ಅತ್ತೆ ಇನ್ನೂ ಕ್ಲೋಸ್ ಆಗಿದ್ದು. ಆಗ ರಾಧಾ ಅವರು ನಾನೇನು ಹಾಗೆ ಮಾಡಿಲ್ಲ ಅಂತ ಹೇಳಕ್ಕೆ ಬರ್ತಾರೆ. ಆಗ ಸ್ನೇಹ ಅವರು ಮುಚ್ಚೆ ಬಾಯಿ, ನಾಲ್ಗೆ ಜೊತೆ ಸಕ್ಕರೆ ತಿಂದಿರೋದನ್ನು ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಮನೆ ಮಾಲೀಕಂಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನಾನು ಈ ಊರಿಗೆ PC ಆಗೋದಕ್ಕೆ ಹೊರಟಿರೋಳು ನಾನು, ಅಂಥವಳಿಗೆ ನೀನು? ಆಗ ರಾಧಾ ಅವರು ಸ್ನೇಹ ನೀನೇನು ಹೇಳ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಆಗ ಸ್ನೇಹ ಅವರು ನಾಟಕ ಮಾಡಬೇಕು ರಾಧಾ, ಆದರೆ ಒಂದು ಸ್ವಲ್ಪನಾದರೂ ಅದು ನಾಟಕದ ಥರ ಇರಬೇಕು ಅಂತ ಹೇಳಿದಾಗ ಇಷ್ಟು ದಿವಸ ನಾನು ನಿನ್ನನ್ನು ನೋಡ್ಕೊಂಡಿರಲಿಲ್ಲ ಕಣೆ, ಇನ್ಮೇಲಿಂದ ನೀನನ್ನು TC ಸ್ನೇಹ ಹಾಗೆ ನೋಡ್ತೀಯಾ, ಹುಷಾರಂತ ಸ್ನೇಹ ಅವ್ರು ಹೇಳ್ತಾರೆ. ಈ ಕಡೆ ಪುಟ್ಟಕ್ಕ ಅವರು ಸುಮ್ಮಾಗೆ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಫೋನ್ ಬರ್ತಾನೆ ಇದೆ, ಏನಾಗೈತೆ ಅಂತ ಕೇಳಿದಾಗ ಬಂದಾಗಿಂದ ಸೈಲೆಂಟಾಗಿ ಕೂತಿದ್ಯಾ, ಏನಾಯಿತು ಸ್ನೇಹ ಅಂತ ಕೇಳಿದಾಗ ಸ್ನೇಹ ಅವರು ಆಗ ಸುಮಾ ಏನೂ ಆಗಿಲ್ಲ ನನಗೆ. ಫ್ರೆಂಡ್ಸ್, ಈ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.